ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಸ್ನೇಹರಾಜ್. ಇಂದಿನ ಮುಖ್ಯಾಂಶಗಳು: ಮಕರ ಸಂಕ್ರಾಂತಿ ಅಷ್ಟು ಶುಭ ಅಲ್ಲ, ಮನುಕುಲಕ್ಕೆ ಅಪಾಯ. ಡಾಕ್ಟರ್ ಶಿವಾನಂದ ರಾಜೇಂದ್ರ ಸ್ವಾಮೀಜಿ ಭವಿಷ್ಯ. ಸ್ವಾಮಿ ವಿವೇಕಾನಂದರ ತತ್ವ ಆದರ್ಶಗಳು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಯುವಕರಿಗೆ ಕರೆ. ಸಿದ್ದಪ್ಪ ಕಾವಡಿ ಮಠ. ಶತಾಯುಷಿ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಆರೋಗ್ಯದಲ್ಲಿ ಏರುಪೇರು. ತಂದೆಯ ಬಗ್ಗೆ ಮಾತನಾಡಿ ಭಾವುಕರಾದ ಸಚಿವ ಈಶ್ವರ್ ಖಂಡ್ರೆ. ಮಕರ ಸಂಕ್ರಾಂತಿ ಹಬ್ಬ ಅಷ್ಟು ಶುಭ ಅಲ್ಲ, ಮನುಕುಲಕ್ಕೆ ಅಪಾಯವಿದೆ ಎಂದು ಕೋಡಿಮಠದ ಡಾಕ್ಟರ್ ಶಿವಾನಂದ ರಾಜೇಂದ್ರ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ. ಭಾಲ್ಕಿ ತಾಲೂಕಿನ ಹಲ್ಬರ್ಗ ಗ್ರಾಮದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಆಗಮಿಸಿದ ಪೂಜ್ಯರನ್ನು ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಅವರು ಮಾತನಾಡಿದರು. ಜಾಗತಿಕ ದೇಶದ ಮಟ್ಟದಲ್ಲಿ ಅಪಾಯ ಆಗುವ ಲಕ್ಷಣ ಇದೆ ಎಂದರು. ಜಗತ್ತಿನಾದ್ಯಂತ ನೀರು, ಬೆಂಕಿಯಿಂದ ಮಿಲಿಯನ್ ಗಟ್ಟಲೆ ಸಾವುಗಳಾದವು. ಸತ್ತಿರುವ ಆತ್ಮಗಳ ಸರಿಯಾಗಿ ಸಂಸ್ಕಾರ ಆಗಿಲ್ಲ. ಆ ಆತ್ಮಗಳು ಜಗತ್ತಿನಾದ್ಯಂತ ಸಂಚರಿಸುತ್ತಿದ್ದರಿಂದ ಮನುಕುಲಕ್ಕೆ ಅಪಾಯವಿದೆ ಎಂದು ಭವಿಷ್ಯ ನುಡಿದಿದ್ದರು. ಏಕಾಂಗಿತನ, ಮಾನಸಿಕ ಸ್ಥೈರ್ಯ ಕಳೆದುಕೊಳ್ಳುವುದು, ಇದ್ದಕ್ಕಿದ್ದಂಗೆ ಬೀಳುವುದು, ಹುಚ್ಚುತನ ತೋರಿಸುವುದು, ಶರೀರದ ಅಂಗಾಂಗ ವ್ಯತ್ಯಾಸ ಆಗುತ್ತದೆ ಎಂದು ಹೇಳಿದರು. 2025ಕ್ಕಿಂತ 26ರಲ್ಲಿ 10 ಪಟ್ಟು ಅಪಾಯ ಇದೆ. ಜಾಗತಿಕ ಸಮಸ್ತ ದೇಶಗಳು ನಾಶ ಆಗುತ್ತವೆ. ಮಳೆ, ಬೆಂಕಿಯಿಂದ, ಪಂಚಭೂತಗಳಿಂದ ಕಷ್ಟ ಇದೆ ಎಂದರು. ಇನ್ನೂ ಜಾಸ್ತಿ ಮಳೆಯಾಗುವ ಲಕ್ಷಣ ಇದೆ. ವೈಪರೀತ್ಯ ಹವಾಮಾನ ವ್ಯತ್ಯಾಸದಿಂದ ಜನರು ಸಾಯುವ ಲಕ್ಷಣ ಇದೆ. ಇನ್ನು ಸಾವು, ನೋವು, ದುಃಖಗಳು ಹೆಚ್ಚಾಗುತ್ತವೆ. ಪ್ರಾಕೃತಿಕ ದೋಷ ಅಂದ್ರೆ ನೀರು ಅಘಾತಗಳು ಜಾಸ್ತಿ, ಆಕಸ್ಮಿಕ ಹಾಗೂ ಮನುಷ್ಯನೇ ಆಪತ್ತು ಮಾಡಿಕೊಳ್ಳುತ್ತಿದ್ದಾನೆ ಎಂದು ಹೇಳಿದರು. ಭವಿಷ್ಯದಲ್ಲಿ 2 ರೀತಿಯ ಭವಿಷ್ಯವಿದೆ. ಸೂರ್ಯನ ಮೇಲೆ ಭವಿಷ್ಯ ಹೇಳೋದು, ಚಂದ್ರನ ಮೇಲೆ ಹೇಳೋದು. ಚಂದ್ರಮಾನ, ಯುಗಾದಿ, ಉತ್ತರಾಯಣ ಬದಲಾವಣೆ ಅಂತ ಇದೆ. ಸೂರ್ಯಗ್ರಹಣ ಬದಲಾವಣೆ ಆಗುತ್ತಿರುವುದರಿಂದ ಹೆಚ್ಚಿನ ಪ್ರಮಾಣದ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಮೇಲೆ ಬೀಳುತ್ತದೆ. ಕೆಲವು ರಾಜಕೀಯ ವ್ಯಕ್ತಿಗಳು, ಬಹಳಷ್ಟು ಪಾಳೆಗಾರರು, ಶ್ರೀಮಂತರಿಗೆ ಬೀಳುತ್ತದೆ. ಆದುದರಿಂದ ಈ ಸಂಕ್ರಾಂತಿ ಅಷ್ಟು ಶುಭ ಕಾಣುತ್ತಿಲ್ಲ ಎಂದು ಕೋಡಿ ಮಠದ ಡಾಕ್ಟರ್ ಶಿವಾನಂದ ರಾಜೇಂದ್ರ ಸ್ವಾಮೀಜಿ ಹೇಳಿದರು. ರಾಜ್ಯದ ರಾಜಕೀಯದಲ್ಲಿ ಸದ್ಯಕ್ಕೆ ಬದಲಾವಣೆ ಕಷ್ಟ, ಬದಲಾವಣೆ ಆಗಲ್ಲ. ಏನಿದ್ರೂ ರಾಜರ ಭಂಡಾರ ಅಂದರೆ ಬಡ್ಜೆಟ್ ಅಂತೇನೋ ನೀವು ಕರಿತಿರಲ್ಲ, ಆ ಬಡ್ಜೆಟ್ ಆಗಬೇಕು. ಯುಗಾದಿವರೆಗೂ ಬದಲಾವಣೆ ಆಗೋದು ಕಷ್ಟ. ಹಾಲು ಮತದವರ ಕೈಗೆ ಸಮಾಜ ಅಧಿಕಾರ ಬಂದರೆ ಬಿಡಿಸ್ಕೊಳ್ಳೋದು ಕಷ್ಟ. ಯಾಕೆಂದರೆ ಅಕ್ಕಬುಕ್ಕರು ಆಲಮತ ಸಮಾಜದ ಪ್ರಮುಖಲ್ಲೊಬ್ಬರು. ವಿಜಯನ ಸಾಮ್ರಾಜ್ಯವನ್ನು ಕಟ್ಟಿದರು ಅವರು ಅಕ್ಕಬುಕ್ಕರು. ಆನಂತರ ಛತ್ರಪತಿ ಶಿವಾಜಿ, ಆತ ಆಲಮತ ಸಮಾಜದವನು. ಆಮೇಲೆ ಕಾಶಿ ವಿಶ್ವನಾಥ ದೇವರಲ್ಲಿರ್ತಕ್ಕಂಥ ರಾಣಿ ಆಲಮತ ಸಮಾಜದವಳು, ಅಹಲ್ಯಬಾಯಿ. ಹಾಗಾಗಿ ಆ ಒಂದು ಸಮಾಜ ಪ್ರಾಚೀನವಾದ ಸಮಾಜ, ಅದು ಒಂಥರ ದೈವಗೊಳ್ಳತಕ್ಕಂಥ ಸಮಾಜ. ಆ ಸಮಾಜದಲ್ಲಿ ಮೊಟ್ಟ ಮೊದಲನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಾಜ ಪರವಾಗಿ. ಹಾಗಾಗಿ ಆ ಸಮಾಜ ಅಧಿಕಾರ ಸಿಕ್ಕಿದರೆ ಇಳಿಸೋದು ಕಷ್ಟ. ಅವರಾಗೆ ಬಿಟ್ಟುಕೊಟ್ರೆ ಆಗ್ಬೋದು, ಅವರು ಬಿಟ್ಟು ಕೊಡಲ್ಲ, ಇಳಿಯೋದು ಇಲ್ಲ. 5 ವರ್ಷ ಅವರೇ ಇರ್ತಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಕಷ್ಟ ಇದೆ ಅಂತ 5 ವರ್ಷ ಅವರೇ ಇರ್ತಾರೆ ಗುರುಗಳಂದ್ರೆ. ಯುಗಾದಿ ಕಳೆದ ಮೇಲೆ ಹೇಳ್ತೀನಿ ಅದನ್ನು. ಡಿ ಕೆ ಶಿವಕುಮಾರ್ ಪಾಲಿಗೆ ಏನಿದೆ ಇನ್ನೊಬ್ಬರು ನಮಗೆ ಭಾಳ ಬೇಕಾದವರೇ ಪರಿಚಯವರೇ. ಅದು ಹೇಳಿ ಈ ಪ್ರಸಂಗ ಹೇಳುವಂಥ ಪ್ರಸಂಗ ಇಲ್ಲ ಅದ್ರ ಬಗ್ಗೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದುವರಿತಾರ? ಅವರು 75 ವರ್ಷ ಆಗ್ತಾ ಇದೆ, ಮೊನ್ನೆ ಸೆಪ್ಟೆಂಬರ್ಗೆ ಆಗುತ್ತೆ. ಯುಗಾದಿ ಮೇಲೆ ಹೇಳ್ತೀನಿ ಅದನ್ನು. ಆದರೆ ಅಪಾಯ ಇದೆ, ದೇಶಕ್ಕೆ ಅಪಾಯ ಇದೆ, ರಾಷ್ಟ್ರಕ್ಕೆ ಅಪಾಯ ಇದೆ. ಯಾವ ರೀತಿ ಅಂದರೆ ಏನು ಯುದ್ಧ ಸಂಭವ? ಎಲ್ಲ ರೀತಿ ಸಾವು ನೋವು ಆಗ್ತಕ್ಕ ಲಕ್ಷಣ ಇದೆ. ಒಂದಿಬ್ಬರು ಮಹಾ ವ್ಯಕ್ತಿಗಳು ಸಾಯೋ ಲಕ್ಷಣ ಇದೆ ಅದರಲ್ಲಿ. ನಗರದ ಬರಿದ್ಶಾಹಿ ಉದ್ಯಾನದಲ್ಲಿರುವ ಹಿರಿಯ ಯೋಗ ತಂಡ ಹಾಗೂ ಪಾಪ್ನಾಶ್ ನಗೆಕೂಟದ ಸಂಯುಕ್ತಾಶ್ರಯದಲ್ಲಿ ಜನವರಿ 12 ಸೋಮವಾರ ಯುವ ದಿನದ ಅಂಗವಾಗಿ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ 164ನೇ ಜಯಂತಿಯನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಜನವರಿ 30, 31 ಹಾಗೂ ಫೆಬ್ರವರಿ 1ರಂದು ಬೀದರ್ನಲ್ಲಿ ನಡೆಯಲಿರುವ 24ನೇ ವಚನ ವಜ್ರೋತ್ಸವದ ಪೋಸ್ಟರ್ ಅನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಲಾಯಿತು.
ಕಾರ್ಯಕ್ರಮದಲ್ಲಿ ನಗೆಕೂಟದ ಹಿರಿಯರಾದ ಸಿದ್ದಪ್ಪ ಕಾವಡಿಮಠ ಅವರು ಮಾತನಾಡಿ ಸ್ವಾಮಿ ವಿವೇಕಾನಂದರ ತತ್ವ ಮತ್ತು ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಯುವಕರಿಗೆ ಕರೆ ನೀಡಿದರು. ಯುವಕರು ಉನ್ನತ ಗುರಿಯನ್ನು ಹೊಂದಿ ಅದನ್ನು ಸಾಧಿಸಲು ಕಠಿಣ ಪರಿಶ್ರಮ ಮಾಡಬೇಕೆಂದು ಅವರು ಸಲಹೆ ನೀಡಿದರು. ಹಿರಿಯ ಯೋಗ ಸಾಧಕ ವೀರಭದ್ರಪ್ಪ ಉಪ್ಪಿನ ಅವರು ಮಾತನಾಡಿ ಇಂದಿನ ಯುವಕ ಯುವತಿಯರು ಪಾಶ್ಚಾತ್ಯ ಶೈಲಿಯ ಆಕರ್ಷಣೆಯಿಂದ ಹೊರಬಂದು ನಿರ್ದಿಷ್ಟ ಗುರಿಯೊಂದಿಗೆ ಶ್ರಮ ಪಟ್ಟು ಜೀವನ ರೂಪಿಸಬೇಕೆಂದರು. ಯೋಗ ಮೇಲ್ವಿಚಾರಕ ಗಂಗಪ್ಪ ಸಾವಳವರು ವಚನ ವಿಜಯೋತ್ಸವ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿ ಕಳೆದ 23 ವರ್ಷಗಳಿಂದ ನಿರಂತರವಾಗಿ ಯಶಸ್ವಿಯಾಗಿ ನಡೆಯುತ್ತಿರುವ ವಚನ ವಿಜಯೋತ್ಸವವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶಿಷ್ಟ ದಾಖಲೆ ನಿರ್ಮಿಸಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಈ ಮಹತ್ವದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಅವರು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ದಾಸಪ್ಪ ಬೋರ್ಗೊಂಡೆ, ನಿಜಲಿಂಗಪ್ಪ ತಗಾರೆ, ಮಲ್ಲಿಕಾರ್ಜುನ್ ಹಂಡೆ, ರಮೇಶ್ ಕಪ್ಲಾಪುರೆ, ವೀರ್ ಶೆಟ್ಟಿ, ಈಶ್ವರ್ ಕನೇರಿ, ಮಹಾಲಿಂಗಪ್ಪ ಬೆಲ್ದಾಳೆ, ಡಾಕ್ಟರ್ CS ಮಾಲಿ ಪಟೇಲ್, ಪ್ರಭು ಶೆಟ್ಟಿ ಮುಲ್ಗೆ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ ಭೀಮಣ್ಣ ಖಂಡ್ರೆ ಅವರ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತವರು. ನಿಜಾಮರ ವಿರುದ್ಧ ಹೋರಾಟ ಮಾಡಿ ಈ ಭಾಗ ಕರ್ನಾಟಕದಲ್ಲಿ ಇರಲು ಇವರ ಕೊಡುಗೆ ಅಪಾರ. ಸಮಾಜಕ್ಕಾಗಿ ಹಗಲಿರುಳು ಶ್ರಮಿಸಿದ್ದಾರೆ. ಈ 4 ಬಾರಿ ಶಾಸಕರಾಗಿ 2 ಸಲ MLC ಆಗಿ ಸಚಿವರಾಗಿ ಅನೇಕ ಜನಪರ ಕಾರ್ಯಗಳನ್ನು ಮಾಡಿದ್ದಾರೆ. ಬೀದರ್ ಜಿಲ್ಲೆ ಕರ್ನಾಟಕದಲ್ಲಿ ನಂಬರ್ 1 ಆಗಬೇಕು ಅನ್ನುವುದೇ ನಮ್ಮ ತಂದೆಯವರ ಆಸೆಯಾಗಿತ್ತು. ಹೀಗಾಗಿ ನನಗೆ ಕಾಲಕ್ಕೆ ಮಾರ್ಗದರ್ಶನ ಮಾಡಿದ್ರು. ಅವರಿಗಾಗಿ ಅಭಿಮಾನಿಗಳು ಪ್ರಾರ್ಥನೆ ಮಾಡಿ ಎಂದು ಈಶ್ವರ್ ಖಂಡ್ರೆ ಕೇಳಿಕೊಂಡರು. ಬಾಬಾ 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 ಬಂದವ್ರು ನೋಡ್ರಿ. ತಂದೆಯವರ ಆರೋಗ್ಯ ಗಂಭೀರವಾಗಿದೆ, ಆದರೆ ಸ್ಥಿರವಾಗಿದೆ. ವೈದ್ಯರ ತಂಡ ನಿಗಾ ವಹಿಸಿದ್ದಾರೆ. ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಆಕ್ಸಿಜನ್ ಕೊಡ್ತಾ ಇದ್ದಾರೆ ಮತ್ತು BP ಪಲ್ಸ್ ಮೇಂಟೈನ್ ಆಗ್ತಾ ಇದೆ ಸದ್ಯಕ್ಕೆ. ಅವರ ಅಭಿಮಾನಿಗಳ ನಮ್ಮೆಲ್ಲರ ಪರಿವಾರದವರ ಇಚ್ಛೆ ಇದೆ, ಇನ್ನೂ ಅವರು ನಮ್ಮ ಮಧ್ಯದಲ್ಲಿ ಇರಬೇಕು ಅನ್ನೋಂಥದ್ದು. ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ನಮ್ಮ ಪ್ರಾರ್ಥನೆಗೆ ಮನ್ನಣೆ ಆಗ್ತದೆ ಅನ್ನುವಂಥ ಒಂದು ವಿಶ್ವಾಸ. ನಮ್ಮ ತಂದೆಯವರು ಒಬ್ಬ ಹೋರಾಟಗಾರ. ಅವರು ಬಾಲ್ಯದಿಂದಲೇ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವರು, ನೈಜಾಮನ ವಿರುದ್ಧ ಹೋರಾಟ ಮಾಡಿದಂಥವರು. ಈ ಭಾಗ ಏಕೀಕರಣದ ಸಮಯದಲ್ಲಿ ಕರ್ನಾಟಕದಲ್ಲಿ ಉಳಿಲಿಕ್ಕೆ ಕಾರಣಕರ್ತರಾಗಿದ್ದಂಥವರು. ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಅಂದಿನ ದಿನಮಾನಗಳಲ್ಲಿ ಪ್ರಾರಂಭ ಮಾಡಿ ಬಡ ಮಕ್ಕಳಿಗೆ ಉಚಿತವಾದಂಥ ಗುಣಾತ್ಮಕ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಅಡಿಪಾಯ ಹಾಕಿದಂಥವರು. ಕೃಷಿ ಆಧಾರಿತ ಒಂದು ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಂಥವರು. ಇವತ್ತು ಸಮಾಜಕ್ಕಾಗಿ ಹಗಲಿರುಳು ಶ್ರಮ ಮಾಡಿದ್ದಾರೆ, ದುಡಿದಿದ್ದಾರೆ. ಅಖಿಲ ಭಾರತ ವಿಶ್ವ ಲಿಂಗಾಯತ ಮಹಾಸಭೆಯಲ್ಲಿ 12 ವರ್ಷ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿ ಪಕ್ಷ ಸಂಘಟನೆಯಲ್ಲಿ ಸಾಕಷ್ಟು ಶ್ರಮ ಮಾಡಿದ್ದಾರೆ. 4 ಬಾರಿ ಶಾಸಕರಾಗಿ, 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಮಂತ್ರಿಗಳಾಗಿ, ವೀರಪ್ಪ ಮೊಯ್ಲಿಯವರ ಸಚಿವ ಸಂಪುಟದಲ್ಲಿ ಅವರು ಮಂತ್ರಿಯಾಗಿದ್ದರು. ಹೀಗಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಅವರ ವಿಶಿಷ್ಟವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮಗೆ ಅವರೇ ರೋಲ್ ಮಾಡೆಲ್ ಮತ್ತು ಅವರು ತೋರಿಸ್ಕೊಟ್ಟಂಥ ದಾರಿ ನಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅಪಾರ ಅವರ ಅಭಿಮಾನಿಗಳು, ಬೆಂಬಲಿಗರಿದ್ದಾರೆ. ಸೊ ಅವರೆಲ್ಲರಿಗೆ ಸಂಯಮ ಯಾರೂ
ಕಳ್ಕೊಳ್ಳದೆ ಇವತ್ತು ಅವರಿಗಾಗಿ ಪ್ರಾರ್ಥನೆ ಮಾಡಿ ಅಂತೇಳಿ ವಿನಂತಿಯನ್ನು ಮಾಡ್ತಾರೆ. ಜಿಲ್ಲೆ ಮತ್ತು ಅವ್ರ ಮಾರ್ಗದರ್ಶನ ಇನ್ನೂ ಅವಶ್ಯಕತೆ ಇದೆ ಅಂತ ಸರ್. ಅವರ ಅನೇಕ ಕನಸುಗಳಿದ್ದವು. ಎಲ್ಲ ಕನಸುಗಳು ಇನ್ನೂ ಪೂರ್ತಿ ಆಗಿಲ್ಲ. ನಮ್ಮ ಜಿಲ್ಲೆ ಕಲ್ಯಾಣ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲೇ ನಂಬರ್ 1 ಜಿಲ್ಲೆ ಆಗಬೇಕು ಅನ್ನೋಂಥದ್ದು ಭಾಳ ಅವರಿಗೆ ಒಂದು ಆಸೆ. ಅದಕ್ಕಾಗಿ ಕಾಲಕ್ಕೆ ನನಗೆ ಮಾರ್ಗದರ್ಶನ ಮಾಡ್ತಾನೆ ಇರ್ತಿದ್ರು. ರಸ್ತೆ, ಚರಂಡಿ, ನೀರಾವರಿ ಯೋಜನೆ, ರೈತರದು, ಪರಿಶಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು, ಜಾತ್ಯತೀತ ವ್ಯಕ್ತಿಗಳಾಗಿದ್ದರು. ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು, ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು, ಇದೆಲ್ಲ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು. ಈ ಒಂದು ರೀತಿಯಲ್ಲಿ ಅವರ ಒಂದು ಮನಸ್ಥಿತಿ ಇತ್ತು. ಯಾವಾಗಲೂ ನಮಗೆ ಹೇಳ್ತಾನೆ ಬರ್ತಾಯಿದ್ರು. ಹೀಗಾಗಿ ಅವ್ರ ಮಾತುಗಳು ಯಾವಾಗಲೂ ನನಗೆ ನೆನಪು ಬರ್ತವೆ. ಸಮಾಜದಲ್ಲಿರುವಂಥ ಕಡೆ ವ್ಯಕ್ತಿ ಬಂದರೂ ಅವರನ್ನು ಅಪ್ಪಿಕೊಂಡು ಅವ್ರ ಸ್ವಂತ ಕಾರಲ್ಲಿ ಕೂಡಿಸ್ಕೊಂಡು ಹೋಗಿ ನಾನೇ ದಂಗಾಗ್ತಾ ಇದ್ದೆ. ನಾವು ಇವತ್ತು ಅಧಿಕಾರದಲ್ಲಿದ್ದರೆ ಯಾರಾದರೂ ಬಡವರು ಬಂದರೆ ದೂರವಾಣಿ ಮುಖಾಂತರ ಅವರ ಕೆಲಸ ಮಾಡಿ ಅಂತ ಹೇಳ್ತೀವಿ ಅಧಿಕಾರಿಗಳಿಗೆ. ಆದರೆ ಅವರು ಸ್ವತಃ ಅವರಿಗೆ ಕಚೇರಿಗೆ ಕರ್ಕೊಂಡು ಹೋಗಿ ಎದುರು ನಿಂತು ಅವರ ಕೆಲಸ ಮಾಡಿಸುವಂಥದ್ದು ಅವರ ಒಂದು ಸ್ವಭಾವ. ಮತ್ತು ಇದ್ದಿದ್ದ ಹಾಗೆ ನೇರ ಅವ್ರ ನಡೆ ನುಡಿ ಇವತ್ತು ಅತ್ಯಂತ ನಿರ್ಬಿಡೆಯಿಂದ ಯಾರೆಷ್ಟೇ ದೊಡ್ಡ ವ್ಯಕ್ತಿಗಳಿದ್ದರೂ ಅಧಿಕಾರದಲ್ಲಿದ್ದವರ ವಿರುದ್ಧವೂ ಒಂದು ವೇಳೆ ಮಾತನಾಡುವಂಥ ಪ್ರಶ್ನೆ ಬಂದಾಗ ಇವತ್ತು ಅವರು ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ ಇವತ್ತು ಅವರ ವಿಚಾರಗಳನ್ನು ವ್ಯಕ್ತ ಮಾಡ್ತಾಯಿದ್ರು. ಹೊಂದಾಣಿಕೆ ರಾಜಕೀಯ ಅವರು ಮಾಡಿಕೊಂಡಂಥವ್ರು ಅಲ್ಲ. ಮತ್ತು ಎಲ್ಲ ಸಮುದಾಯದವರಿಗೆ ಒಪ್ಪಿಕೊಂಡು ಎಲ್ಲರ ಏಳಿಗೆಗಾಗಿ ಅವರು ಹೋರಾಟ ಮಾಡಿದ್ದಾರೆ. ಎಲ್ಲರಿಗೆ ನ್ಯಾಯ ಕೊಡಿಸಿದ್ದಾರೆ. ಹೀಗಾಗಿ ಅವರು ನಮ್ಮೆಲ್ಲರಿಗೆ ಆದರ್ಶ ಇದ್ದಾರೆ. ಒಬ್ಬ ಇವತ್ತು ಮೌಲ್ಯಾಧಾರಿತ ರಾಜಕಾರಣ ಮಾಡಬೇಕು ಅನ್ನೋಂಥವ್ರು ಅವರಿಂದ ಭಾಳಷ್ಟು ಕಲಿಬೇಕಾಗಿದೆ. ಆ ದೃಷ್ಟಿಯಿಂದ ಇವತ್ತು ಅವರ ಮಾತುಗಳು, ಅವರ ಆದರ್ಶಗಳು ಯಾವತ್ತಿಗೂ ಚಿರಸ್ಥಾಯಿಯಾಗಿ ಉಳಿತಾವೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.